ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ಶರಣ ಪರಂಪರೆ ಇದು ಮನುಷ್ಯನ ಜೀವನಕ್ಕೆ ಹೊಸ ಅರ್ಥ ಕಲ್ಪಿಸಿದ ಪರಂಪರೆ. ಶಿವಭಕ್ತಿ, ಧ್ಯಾನ, ಉಪಾಸನೆಗಳ ಮೂಲಕ ಜಗತ್ತನ್ನೇ ಧರ್ಮ ಜ್ಯೋತಿಯನ್ನಾಗಿಸಿದ ಪದ್ಧತಿ. ಅದೇ ಪದ್ಧತಿ ಬೇರಿನೊಂದಿಗೆ ಈ ಕ್ಷೇತ್ರ ಸರ್ವಂ ಶಿವಮಯಂ ಎನ್ನುವ ಮಾತನ್ನ ಜೀವಂತವಾಗಿಸಿದೆ. ಆಧ್ಯಾತ್ಮ ಮನುಷ್ಯನ ಚಿತ್ತ ಪಕ್ವಗೊಳಿಸಿ ಬದುಕನ್ನ ಸರಿದಾರಿಯಲ್ಲಿ ಮುನ್ನಡೆಸುವ ಮಹಾಸಾಧನ. ದೈವಭಕ್ತಿ, ಭಗವಂತನ ಆರಾಧನೆಗಳಲ್ಲಿ ತೊಡಗಿದ ಜಗತ್ತಿನ ಯಾವ ಮನುಷ್ಯನು ತನ್ನ ಬದುಕನ್ನ ಕತ್ತಲಾಗಿಸಿಕೊಂಡಿದ್ದೇ ಇಲ್ಲ. ಜ್ಞಾನಧಾರೆಯ ಮೂಲಕ ಬಾಳ ಜ್ಯೋತಿಯನ್ನ ಬೆಳಗಿಸುವ ಆಧ್ಯಾತ್ಮವನ್ನೇ ಈ ಮಹಾಕ್ಷೇತ್ರ ಉಸಿರಾಡುತ್ತಿದೆ. ಭಕ್ತ ಸಾಗರದ ಕಷ್ಟ ನೀಗಲು ಇದೇ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ ಆ ಮಹಿಮಾನ್ವಿತ ಶ್ರೀ ಗವಿಸಿದ್ದೇಶ್ವರರು. ಸಹನೆ, ಕೋಪ, ಸೌಂದರ್ಯ ಎಲ್ಲವನ್ನೂ ತನ್ನ ಒಡಲಲ್ಲೇ ಹೊತ್ತಿದೆ ಪ್ರಕೃತಿ. ಮನುಜನಾಗಲಿ ಪ್ರಾಣಿ ಪಕ್ಷಿಯೇ ಆಗಲಿ ತನ್ನೆದುರು ಎಲ್ಲರೂ ಸಮಾನರು ಎನ್ನುವ ಇದರ ಔದಾರ್ಯವೇ ಒಂದು ಬೆರಗು. ಇಂತಹ ಅನುಭೂತಿಯನ್ನ ನೀಡುತ್ತಾ ನಿರ್ಮಲವಾಗಿ, ಶಾಂತವಾಗಿ, ಮನುಷ್ಯನ ಮೊದಲ ಗುರುವಾಗಿ ಜಗತ್ತನ್ನ ಮುನ್ನಡೆಸುತ್ತಿರುವ ಈ ಕ್ಷೇತ್ರವೇ ಕೊಪ್ಪಳ ಜಿಲ್ಲೆಯ ಶ್ರೀ ಕ್ಷೇತ್ರ ಗವಿಮಠ. ಇಲ್ಲಿ ಗುರು ಪರಂಪರೆಯೇ ಭಕ್ತರ ಬಾಳ ಬೆಳಗುವ ದಿವ್ಯ ಜ್ಯೋತಿ. ಹೊಟ್ಟೆ ಹಸಿದವರಿಗೆ ಅನ್ನ, ನೆತ್ತಿ ಹಸಿದವರಿಗೆ ವಿದ್ಯೆ, ಅಧ್ಯಾತ್ಮದ ಹಸಿಬಿದ್ದವರಿಗೆ ಭಕ್ತಿಯನ್ನೇ ಉಣಬಡಿಸುತ್ತಿದೆ ಗವಿಮಠ. ಇಲ್ಲಿಗೆ ಬರುವ ಭಕ್ತರನ್ನ ಹರಸುತ್ತಿದ್ದಾರೆ ಶಿವರೂಪಿಯಾದ ಗವಿಸಿದ್ದೇಶ್ವರರು. ಶ್ರೀ ಮಠದ 11ನೇ ಪೀಠಾಧಿಪತಿಯಾಗಿದ್ದ ಗವಿಸಿದ್ದೇಶ್ವರರು ಪವಾಡ ಪುರುಷರು, ಮಹಾದೇವನ ರೂಪಧಾರಿಯಾಗಿ ಜನ್ಮ ತಳೆದವರು ಎಂಬುದು ಭಕ್ತರ ನಂಬಿಕೆ. ಈ ಕ್ಷೇತ್ರದಲ್ಲಿ ಸ್ವಾಮಿ ಗವಿಸಿದ್ದೇಶ್ವರರ ಗದ್ದುಗೆ ಇದ್ದು, ಗದ್ದುಗೆಗೆ ಹಣೆ ಹಚ್ಚಿದವರನ್ನ ಆ ಸ್ವಾಮಿ ಕಾಯುತ್ತಿದ್ದಾರೆ ಎನ್ನುವ ಪ್ರತೀತಿಯೂ ಇದೆ. ಶಿವಶರಣರ ತಪಸ್ಸಿನ ಶಕ್ತಿ ಈ ಮಠದ ಪ್ರತಿ ಕಣದಲ್ಲೂ ಬೆರೆತು ಹೋಗಿದೆ. ಶಿವರೂಪಿಯಾಗಿ ಸ್ಥಾಪಿತಗೊಂಡಿರುವ ಸ್ವಾಮಿಗಳ ಗದ್ದುಗೆ ಭಕ್ತರು ಕೇಳಿದ್ದನ್ನೆಲ್ಲ ಕರುಣಿಸುವ ಮಹಾ ದೇವಾಲಯವಾಗಿದೆ. ಈ ಭವ್ಯ ಮಠದಲ್ಲಿ ಪುಟ್ಟ ಗವಿ ಹೊಕ್ಕರಷ್ಟೇ ಆ ಮಹಾಸ್ವಾಮಿಯನ್ನ ದರ್ಶಿಸಲು ಸಾಧ್ಯ. ಮನುಷ್ಯ ತಾನೆಷ್ಟೇ ಎತ್ತರಕ್ಕೆ ಬೆಳೆದರೂ ತಗ್ಗಿ ನಡಿಲೇಬೇಕು ಎಂಬ ಸಾರವನ್ನ ದ್ವಾರದಲ್ಲೇ ಸಾರುತ್ತಿದೆ ಈ ಮಹಾಕ್ಷೇತ್ರ. ಹದಿನೆಂಟನೇ ಪೀಠಾಧಿಪತಿಗಳ ಭವ್ಯ ಪರಂಪರೆ ಹೊಂದಿರುವ ಈ ದೇಗುಲ ಶಿವಭಕ್ತರ ಪಾಲಿನ ಸ್ವರ್ಗ. ಸ್ವಾಮಿಗಳ ಗದ್ದುಗೆ ದರ್ಶಿಸಿದವರಿಗೆ ಬದುಕಿನ ನೈಜ ದರ್ಶನವಾಗುತ್ತಂತೆ. ಇನ್ನು ಗವಿಮಠಕ್ಕೆ 1000 ವರ್ಷಗಳ ಐತಿಹ್ಯವಿದ್ದು ಕಾಶಿ ಮೂಲದ ಸ್ವಾಮಿಗಳಿಂದ ಮಠ ಸ್ಥಾಪನೆಯಾಗಿದೆ ಎನ್ನಲಾಗುತ್ತೆ. ಶಾಲಿವಾಹನ ಶಕೆ 1008ರಲ್ಲಿ ಕಾಶಿಯ ಜಂಗಮವಾಡಿಯಿಂದ ಶ್ರೀ ರುದ್ರಮುನಿ ಶಿವಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದರಂತೆ. ಇಲ್ಲಿ ಮಠವನ್ನ ಸ್ಥಾಪಿಸಿದ ಅವರು ಗವಿಯೊಳಗೆ ತಮ್ಮ ತಪೋ ಶಕ್ತಿಯ ಮೂಲಕ ಶಿವಲಿಂಗವನ್ನ ಸ್ಥಾಪಿಸಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರಂತೆ. ಅಂದಿನಿಂದ ಇಂದಿನವರೆಗೆ ಶ್ರೀಮಠ ತಪೋ ಭೂಮಿಯಾಗಿ ಭಕ್ತರ ಸಲಹುತ್ತಿದೆ. ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ಲದೆ ಭಕ್ತರಿಗೆ ಜ್ಞಾನದ ಸವಿಸುಧೆ ನೀಡುತ್ತಿರುವ ಗವಿಮಠ ಆದರ್ಶಯುತ ಶ್ರದ್ಧಾ ಕೇಂದ್ರವೆಂಬ ಖ್ಯಾತಿಗೆ ಪಾತ್ರವಾಗಿದೆ. ಈ ಮಠದ ಶರಣರ ಶಕ್ತಿ ಎಲ್ಲೆಡೆ ಪಸರಿಸಿ ಭಕ್ತ ಗಣವನ್ನ
ಕೈಬೀಸಿ ಕರೆಯುತ್ತಿದೆ. ಗವಿಮಠ ಕುರಿತ ಇನ್ನಷ್ಟು ಸಂಗತಿಗಳನ್ನ ಹೇಳ್ತೇವೆ ನೋಡಿ. ಗವಿಮಠದ ಸಿದ್ದೇಶ್ವರರನ್ನ ನಂಬಿ ಈ ಕ್ಷೇತ್ರಕ್ಕೆ ಬಂದ ಯಾರನ್ನು ಸ್ವಾಮಿಗಳು ಕೈಬಿಟ್ಟಿಲ್ಲ. ಈ ಕ್ಷೇತ್ರ ಅಕ್ಷರಶಃ ಪವಾಡ ಸದೃಶ ದಿವ್ಯ ಕ್ಷೇತ್ರ. ಬವಣೆಗಳನ್ನ ಹೊತ್ತು ಇಲ್ಲಿಗೆ ಬಂದ ಎಷ್ಟೋ ಮಂದಿ ಇಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ. ಸ್ವಾಮಿಗಳ ಗದ್ದುಗೆಗೆ ಹಣೆ ಹಚ್ಚಿ ನೆಮ್ಮದಿಯನ್ನ ಬದುಕಿಗೆ ಹೊತ್ತುಕೊಂಡಿದ್ದಾರೆ. ಗವಿಮಠದ ಪೀಠಾಧಿಪತಿಗಳು ಶಿವ ಶರಣರಾಗಿದ್ದು ಅವರ ತಪಸ್ಸಿನ ಶಕ್ತಿ ಇಂದಿಗೂ ಜೀವಂತವಾಗಿದೆ. ಶ್ರೀ ಕ್ಷೇತ್ರವನ್ನ ರಕ್ಷಿಸುತ್ತಿದೆ ಎನ್ನುವ ಪ್ರತೀತಿಯೂ ಇದೆ. ಸಿದ್ದೇಶ್ವರ ಮಹಾಸ್ವಾಮಿಗಳು ಬಾಲ್ಯದಲ್ಲೇ ಪವಾಡ ಪುರುಷರಾಗಿದ್ರಂತೆ. ಶ್ರೀಮಠದ ಪೀಠಾಧಿಪತಿಗಳಾದ ಬಳಿಕ ಅವರ ಕೀರ್ತಿ ಊರಿನೆಲ್ಲೆಡೆ ಪಸರಿಸಿತ್ತಂತೆ. ಇಂದಿಗೂ ಈ ಕ್ಷೇತ್ರದಲ್ಲಿ ಸಿದ್ದೇಶ್ವರರ ಹೆಸರಿನಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗ್ತಿದೆ. ಜಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಪಾಲ್ಗೊಂಡು ಗವಿಸಿದ್ದೇಶ್ವರರ ದರ್ಶನ ಮಾಡಿ ಕೃತಾರ್ಥರಾಗುತ್ತಾರೆ. ಶ್ರೀಗಳು ನಡೆಸಿದ ಪವಾಡಗಳು, ಅವರ ದೈವ ಭಕ್ತಿಯೇ ಈ ಕ್ಷೇತ್ರದ ಶಕ್ತಿ ಎಂಬುದು ಭಕ್ತರ ನಂಬಿಕೆ. ಈ ವಿಶಾಲವಾದ ಮಠ ಬರೀ ದೈವಿಕ ನೆಲೆಯಲ್ಲ, ಮನಸ್ಸಿಗೆ ಮುದ ನೀಡುವ ಆಹ್ಲಾದಕರ ಭಾವಗಳ ಜೊತೆಗೆ ಜನ್ಮವನ್ನೇ ಸಾರ್ಥವೆನ್ನಿಸುವಂಥ ಅನುಭೂತಿಯನ್ನು ನೀಡುತ್ತೆ. ನಿತ್ಯ ನೂರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರುವ ಜನರು ಹಚ್ಚ ಹಸಿರಿನ ನಡುವೆಯೇ ಮನಸ್ಸನ್ನ ಸ್ವಚ್ಛವಾಗಿಸಿಕೊಳ್ತಿದ್ದಾರೆ. ಮಠದ ಸ್ವಾಮಿಗಳಿಂದ ಆಶೀರ್ವಚನ ಪಡೆದು ಬದುಕಿನ ಭವ ಬಂಧನಗಳ ಮುಕ್ತಿಗೆ ಮಾರ್ಗ ಕೋರುತ್ತಾರೆ. ಇನ್ನು ಕೊಪ್ಪಳದ ಗವಿಮಠ ತ್ರಿವಿಧ ದಾಸೋಹದ ಶ್ರದ್ಧಾ ಕೇಂದ್ರ. ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಈ ಭಾಗದ ಲಕ್ಷಾಂತರ ಜನರ ಬದುಕಿಗೆ ವಿದ್ಯೆಯ ಧಾರೆಯನ್ನ ಎರೆಯಲಾಗ್ತಿದೆ. ಕಿರಿಯ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ, ಆಯುರ್ವೇದ, ವೈದ್ಯಕೀಯ ಕಾಲೇಜುಗಳನ್ನು ಮಠದ ವತಿಯಿಂದ ಸ್ಥಾಪಿಸಲಾಗಿದೆ. ಇಂದಿಗೆ ಲಕ್ಷಾಂತರ ಮಂದಿ ಈ ಕ್ಷೇತ್ರದಿಂದ ಅಕ್ಷರ ಜ್ಞಾನ ಪಡಿತಾ ಇದ್ದು, ಈ ಕ್ಷೇತ್ರ ಈ ಭಾಗದ ಸಿದ್ಧಗಂಗೆ ಎಂದೇ ಪ್ರಖ್ಯಾತಿ ಪಡೆದಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಶರಣ ಭಕ್ತಿಗೆ ಹೆಸರಾದ ಗವಿಮಠ ಲೋಕವನ್ನ ಬೆಳಗುತ್ತಿರೋ ಪರಿಯನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವ ಮಂದಿರದ ದರ್ಶನದೊಂದಿಗೆ ಬರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.